ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಕ್ಲಾಸ್ 1 ಇದಾಗಿರುತ್ತೆ. ಸೊ ಕರ್ನಾಟಕದಲ್ಲಿ ನಡೆದಂತಹ ದಂಗೆಗಳು. ಸೊ ನಂಬರ್ 1 ನೋಡ್ಕೊಳ್ಳೋಣ. ನಂಬರ್ 1 ಬಂದು ಧೋಂಡಿಯಾವಾಗ್ ಬಂಡಾಯ. ಯಾವ ವರ್ಷ ಅಂತ ಹೇಳಿದ್ರೆ 1800. ವಿವರಣೆ: ಧೋಂಡಿಯಾವಾಗ್ ಬಂಡಾಯ 1800 ಬ್ರಿಟಿಷರ ವಿರುದ್ಧ ಕರ್ನಾಟಕದಲ್ಲಿ ಸಶಸ್ತ್ರ ದಂಗೆ ಎದ್ದ ಮೊದಲ ವೀರರಲ್ಲಿ ಇವರು ಪ್ರಮುಖರು. ಮೈಸೂರಿನ ಪತನದ ನಂತರ ಜೈಲಿನಿಂದ ಬಿಡುಗಡೆಯಾದ ಇವರು ಶೀಘ್ರದಲ್ಲೇ ಸೈನ್ಯವನ್ನು ಕಟ್ಟಿ ಗೆರಿಲ್ಲಾ ಯುದ್ಧ ಆರಂಭಿಸಿದರು. ಸೊ ಇವರು ಯಾವ ಒಂದು ಯುದ್ಧ ಅಂತ ಹೇಳಿದ್ರೆ ಗೆರಿಲ್ಲಾ ವಾರ್ಫೇರ್ ಅಂತ ಹೇಳ್ತಾರೆ. ಸೊ ಇದರ ಪರಿಣಾಮ ಬ್ರಿಟಿಷ್ ಗವರ್ನರ್ ಜನರಲ್ ವೆಲ್ಲೆಸ್ಲಿಯ ಸೈನ್ಯವು ಇವರನ್ನು ಕೋಣಗಲ್ ಎಂಬಲ್ಲಿ ನಡೆದ ಯುದ್ಧದಲ್ಲಿ ಸೋಲಿಸಿ ಹತ್ಯೆ ಮಾಡಿದರು. ಓಕೆ, ಇದು ಬಂದು ಸಶಸ್ತ್ರ ದಂಗೆ ಆಗಿರುತ್ತೆ ಧೋಂಡಿಯಾವಾಗ್ ಅವರದು. ಓಕೆನಾ, ಇವರನ್ನು ಎಲ್ಲಿ ಒಂದು ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಕೋಣಗಲ್ಲಲ್ಲಿ ಮಾಡುವಂಥದ್ದು. ಸೊ ಯಾರ ಸೈನ್ಯ ಅಂತ ಹೇಳಿದ್ರೆ ಬ್ರಿಟಿಷರ ವೆಲ್ಲೆಸ್ಲಿಯ ಸೈನ್ಯ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಕಿತ್ತೂರು ದಂಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ವೀರ ಸಂಗೊಳ್ಳಿ ರಾಯಣ್ಣ. ಹಿನ್ನೆಲೆ ಬಂದು ಕಿತ್ತೂರಿನ ರಾಜ ಮಲ್ಲಸರ್ಜನ ಮರಣದ ನಂತರ ಬ್ರಿಟಿಷರು ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನೀತಿಯನ್ನು ವಿರೋಧಿಸಿ ಚೆನ್ನಮ್ಮ ಯುದ್ಧ ಸಾರಿದರು. ಇದರ ಪರಿಣಾಮ ಕಿತ್ತೂರು ಸೈನಿಕರು ಬ್ರಿಟಿಷ್ ಅಧಿಕಾರಿ ಠಾಕ್ರೆಯನ್ನು ಕೊಂದರು. ಮೊದಲ ಹಂತದಲ್ಲಿ ಕಿತ್ತೂರು ಗೆದ್ದರು. ನಂತರ ಬ್ರಿಟಿಷರ ಕುತಂತ್ರದಿಂದಾಗಿ ಚೆನ್ನಮ್ಮನವರನ್ನು ಬೈಲಹೊಂಗಲ ಕೋಟೆಯಲ್ಲಿ ಬಂಧಿಸಲಾಯಿತು. ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಸಂಗೊಳ್ಳಿ ರಾಯಣ್ಣ ಇದನ್ನ ಕಂಟಿನ್ಯೂ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣ ಅವರು ಇದನ್ನ ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಸಂಗೊಳ್ಳಿ ರಾಯಣ್ಣವರ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣರ ಕಿತ್ತೂರು ಪತನದ ನಂತರ ರಾಯಣ್ಣ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಮಾದರಿ ಯುದ್ಧವನ್ನು ಮುಂದುವರಿಸಿದರು. ಸ್ಥಳೀಯರ ಬೆಂಬಲದೊಂದಿಗೆ ಬ್ರಿಟಿಷ್ ಕಚೇರಿ ಹಾಗೂ ಖಜಾನೆಗಳನ್ನು ಲೂಟಿ ಮಾಡಿದರು. ಇದರ ಪರಿಣಾಮ ಬ್ರಿಟಿಷರು ಸ್ಥಳೀಯ ದ್ರೋಹಿಗಳ ಸಹಾಯದಿಂದ ರಾಯಣ್ಣನನ್ನು ಬಂಧಿಸಿ 1831 ಜನವರಿ 26ರಂದು ನಂದಗಡದಲ್ಲಿ ಗಲ್ಲಿಗೇರಿಸಿದರು. ಓಕೆನಾ. ಸೊ ಈ ಒಂದು ದ್ರೋಹಿಗಳ ಹೆಸರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಂಗೊಳ್ಳಿ ರಾಯಣ್ಣ ವಿರುದ್ಧ ಅವ್ರ ಜೊತೆಗಿದ್ದ ದ್ರೋಹಿಗಳು ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣ ಇರುವಂತಹ ಜಾಗನ ಹೇಳ್ತಾರೆ. ಅವ್ರು ಯಾರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಶಿವಮೊಗ್ಗ ರೈತರ ದಂಗೆ ಅಥವಾ ನಗರ ದಂಗೆ 1830ರಿಂದ 1831 ಇಸ್ವಿಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಪತ್ರಿಕೆಯಲ್ಲಿ ಇಯರ್ಸ್ ಕೂಡ ಕೇಳಿದ್ದಾರೆ. ಓಕೆ, ಮೈಸೂರು ಅರಸರ ಕಾಲದಲ್ಲಿ ಬ್ರಿಟಿಷರ ಅತಿಯಾದ ಕಂದಾಯ ನೀತಿ ಹಾಗೂ ಅಧಿಕಾರಿಗಳ ದಬ್ಬಾಳಿಕೆಯನ್ನು ವಿರೋಧಿಸಿ ಶಿವಮೊಗ್ಗದ ಬಿದನೂರು ಪ್ರಾಂತ್ಯದ ರೈತರ ದಂಗೆ ಎದ್ದರು. ಬಿದನೂರು ದಂಗೆ ಅಂತ ಕೂಡ ಇದನ್ನ ಕರಿತೀವಿ. ಓಕೆ, ಇದರ ಪರಿಣಾಮ ಈ ಬಂಡಾಯವನ್ನು ಹತ್ತಿಕ್ಕಲು ಬ್ರಿಟಿಷ್ ಸೈನ್ಯವು ಮಧ್ಯಪ್ರವೇಶಿಸಬೇಕಾಯಿತು. ಇದರ ಪರಿಣಾಮವಾಗಿ ಬ್ರಿಟಿಷರು ಮೈಸೂರು ಸಂಸ್ಥಾನದ ನೇರ ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಂಡರು. ಇದಾದ ಮೇಲೇನೆ ನೆಕ್ಸ್ಟ್ ಬಂದು ಕಮಿಷನರ್ ರೂಲ್ಸ್ ಎಲ್ಲ ಬರುವಂಥದ್ದು. ಓಕೆನಾ, ಕಮಿಷನರ್ ಆಳ್ವಿಕೆ ಬಂದ್ಬಿಡುತ್ತೆ ನಮ್ಮಲ್ಲಿ. ನೆಕ್ಸ್ಟ್ ಬಂದು ಕೊಡಗಿನ ದಂಗೆಗಳು. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇದರ ಇಸ್ವಿ ಬಂದು 1834ರಿಂದ 1837. ಬ್ರಿಟಿಷರು 1834ರಲ್ಲಿ ಕೊಡಗಿನ ಕೊನೆಯ ಅರಸ ಚಿಕ್ಕವೀರ ರಾಜೇಂದ್ರನನ್ನು ಪದಚ್ಯುತಗೊಳಿಸಿದಾಗ ಕೊಡಗಿನ ಜನತೆ ತೀವ್ರವಾಗಿ ದಂಗೆ ಎದ್ದರು. ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ನೇತೃತ್ವದಲ್ಲಿ ನೋಡಿ, ನಾಯಕರ ಹೆಸರು ಕೂಡ ತುಂಬಾ ಇಂಪಾರ್ಟೆಂಟ್, ತುಂಬಾ ಸರಿ ಪ್ರಶ್ನೆ ಆಗಿದೆ. ಓಕೆನಾ. ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ನೇತೃತ್ವದಲ್ಲಿ ಕೊಡಗು ಮತ್ತು ಸುಳ್ಯದ ದಟ್ಟ ಕಾಡುಗಳಿಂದ ಗೆರಿಲ್ಲಾ ಯುದ್ಧ ಆರಂಭವಾಯಿತು. ಬಂಡಾಯಗಾರರು ಬ್ರಿಟಿಷ್ ಕಚೇರಿಗಳ ಮೇಲೆ ದಾಳಿ ಮಾಡಿ ಮಂಗಳೂರನ್ನು ಕೆಲ ದಿನಗಳ ಕಾಲ ತಮ್ಮ ವಶಕ್ಕೆ ಪಡೆದಿದ್ದರು. ಓಕೆನಾ. ಕೊಡಗಿನ ದಂಗೆಗಳು ಏನಕ್ಕೆ ಕಾರಣ ಅಂತ ಹೇಳಿದ್ರೆ ಕೊಡಗಿನ ಕೊನೆಯ ಅರಸ ಚಿಕ್ಕವೀರ ರಾಜೇಂದ್ರನನ್ನು ಪದಚ್ಯುತಿಗೊಳಿಸಿದಾಗ ಸೊ ಬ್ರಿಟಿಷರ ವಿರುದ್ಧ ದಂಗೆ ಎದ್ದೇಳುವಂಥದ್ದು. ಓಕೆನಾ. ನೆಕ್ಸ್ಟ್ ಬಾದಾಮಿ ದಂಗೆ 1840. ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನರಸಪ್ಪ ಪೇಟ್ಕರ್ ನೇತೃತ್ವದಲ್ಲಿ ಬಾದಾಮಿಯಲ್ಲಿ ಭಾರಿ ದಂಗೆ ನಡೆಯಿತು. ಸ್ಥಳೀಯ ಅರಬರು ಹಾಗೂ ರಾಮೋಶಿಗಳನ್ನು ಒಟ್ಟುಗೂಡಿಸಿ ಸೈನ್ಯ ಕಟ್ಟಿದ ನರಸಪ್ಪ, ಇದು ಇಂಪಾರ್ಟೆಂಟ್. ಓಕೆನಾ. ಯಾರನ್ನ ಒಟ್ಟುಗೂಡಿಸ್ತಾರೆ ಅಂತ ಹೇಳಿದ್ರೆ ಅರಬರು ಮತ್ತು ರಾಮೋಶಿಗಳನ್ನ ಒಟ್ಟುಗೂಡಿಸಿ ನರಸಪ್ಪ ಪೇಟ್ಕರ್ ಇದು ದಂಗೆ ಎದುರಿಸುವಂಥದ್ದು. ಓಕೆನಾ. ಐತಿಹಾಸಿಕ ಬಾದಾಮಿ ಕೋಟೆಯನ್ನು ವಶಪಡಿಸಿಕೊಂಡು ಸತಾರದ ಛತ್ರಪತಿಯ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ಘೋಷಿಸಿದರು. ಇವ್ರು ಬಂದು ಫಸ್ಟ್ ಮರಾಠ ಆರ್ಮಿನಲ್ಲೇ ಇರ್ತಾರೆ ನರಸಪ್ಪ ಪೇಟ್ಕರ್. ಓಕೆನಾ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸತಾರದ ಛತ್ರಪತಿಯ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ಘೋಷಿಸಿದವರು. ಬಾದಾಮಿ ದಂಗೆ. ನೆಕ್ಸ್ಟ್ ಸೂಪಾದ ದಂಗೆಗಳು. ಟಿಪ್ಪು ಸುಲ್ತಾನ್ ಪತನದ ನಂತರ ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಪ್ರದೇಶದ ಬ್ರಿಟಿಷ್ ವಿರೋಧಿ ಹೋರಾಟದ ಕೇಂದ್ರವಾಯಿತು.
ಸಂತು ಮಿರ್ಜಾ ಮತ್ತು ಸುಬ್ಬರಾವ್ ನೇತೃತ್ವದಲ್ಲಿ ಸ್ಥಳೀಯರು ಬ್ರಿಟಿಷ್ ಪಡೆಗಳ ವಿರುದ್ಧ ಸತತ ಸಶಸ್ತ್ರ ದಾಳಿಗಳನ್ನು ನಡೆಸಿದರು. ಸೂಪಾದ ದಂಗೆಗಳು ಆಫ್ಟರ್ ದ ಡೆತ್ ಆಫ್ ಟಿಪ್ಪು ಸುಲ್ತಾನ್ ನಡೆದಂತಹ ದಂಗೆಗಳು. ಇದಕ್ಕೆ ಮೈನ್ ಕಾರಣ ಯಾರು ಅಂತ ಹೇಳಿದ್ರೆ ಸಂತು ಮಿರ್ಜಾ ಮತ್ತು ಸುಬ್ಬರಾವ್ ಎಂಬುವರು. ಓಕೆನಾ. ಜಂಬೋಟಿ ಬಂಡಾಯ. ಬೆಳಗಾವಿ ಹತ್ತಿರದ ಜಂಬೋಟಿಯ ದೇಶಪಾಂಡೆಯಾಗಿದ್ದ ಚಾಬಾಗೌಡ ನೇತೃತ್ವದಲ್ಲಿ ಸ್ಥಳೀಯ ಬುಡಕಟ್ಟು ಸಮುದಾಯಗಳು ಬ್ರಿಟಿಷ್ ಕಂದಾಯ ವಸೂಲಿಗಾರರ ವಿರುದ್ಧ ದಂಗೆ ಎದ್ದರು ಮತ್ತು ಬ್ರಿಟಿಷ್ ಸಂಪರ್ಕ ಕೊಂಡಿಗಳನ್ನು ಕಡಿತಗೊಳಿಸಿದರು. ಇದಾದ ನಂತರ ಬ್ರಿಟಿಷರು ಇವನ್ನೆಲ್ಲ ಹತ್ತಿಕ್ಕಿದ್ದಾರೆ. ಓಕೆನಾ. ಸೊ ಇದನ್ನೆಲ್ಲ ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ ಬ್ರಿಟಿಷ್ ಆರ್ಮಿಗಳು. ಇದು ತುಂಬಾ ಇಂಪಾರ್ಟೆಂಟ್. ಇದು ಜಂಬೋಟಿಯ ದಂಗೆಗಳು. ಇದು ಬಂದು ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಬೆಳಗಾವಿ ಹತ್ತಿರದ ಜಂಬೋಟಿಯ. ಯಾರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ ಚಾಬಾಗೌಡ. ಓಕೆ. ಸೊ ಏನು ಅಂತ ಹೇಳಿದ್ರೆ ನೋಡಿ, ಚಾಬಾಗೌಡ ಅಂತ ಕೊಡ್ತಾರೆ, ಪಕ್ಕದಲ್ಲಿ ಬೆಳಗಾವಿಯ ಜಂಬೋಟಿಯ ಅಂತ ಕೊಟ್ಟಿರ್ತಾರೆ. ಮ್ಯಾಚ್ ದಿ ಫಾಲೋಯಿಂಗ್ ಎಲ್ಲ ಕೊಟ್ಟಿರ್ತಾರೆ. ತುಂಬಾ ಸರಿ ಪ್ರಶ್ನೆ ಆಗಿದೆ ಇದು. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿರುವಂಥದ್ದು. ನೆಕ್ಸ್ಟ್ ನಿಪ್ಪಾಣಿ ದಂಗೆ. ನಿಪ್ಪಾಣಿಯ ಸ್ಥಳೀಯ ನಾಯಕನಾಗಿದ್ದ ಕಮಲೋಜಿ ರಾವ್ ಬ್ರಿಟಿಷ್ ಖಜಾನೆಯನ್ನು ಲೂಟಿ ಮಾಡಲು ಸುಮಾರು 5,000 ಸಶಸ್ತ್ರ ಜನರನ್ನು ಒಟ್ಟುಗೂಡಿಸಿ ರಹಸ್ಯ ಸಂಚು ರೂಪಿಸಿದ್ದರು. ಆದರೆ ಬ್ರಿಟಿಷ್ ಗೂಢಚಾರರು ಈ ಯೋಜನೆಯನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚಿ ಹತ್ತಿಕ್ಕಿದ್ದರು. ಸೊ ನಿಪ್ಪಾಣಿಯಲ್ಲಿ ಫಸ್ಟ್ ಟೈಮ್ ಮಾಡ್ತಾರೆ ಏನು ಅಂತ ಹೇಳಿದ್ರೆ 5,000 ಜನ ಸಶಸ್ತ್ರ ಜನರನ್ನು ಒಟ್ಟುಗೂಡಿಸಿ ಒಂದು ರಹಸ್ಯ ಸಂಚು ಮಾಡುವಂಥದ್ದು. ಆದರೆ ಗೊತ್ತಲ್ವಾ, ಗೂಢಚಾರಿ ಮುಖಾಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷ್ ಇವರನ್ನು ಹತ್ತಿಕ್ಕಿರುವಂಥದ್ದು. ಓಕೆ. ಕಮಲೋಜಿ ರಾವ್. ನಿಪ್ಪಾಣಿ ದಂಗೆಯ ಪ್ರಮುಖಸ್ಥರು ಯಾರು ಅಂತ ಹೇಳಿದ್ರೆ ಕಮಲೋಜಿ ರಾವ್. ನೆಕ್ಸ್ಟ್ 1850 ಸಂಗ್ರಾಮದ ಅವಧಿಯಲ್ಲಿ ಕರ್ನಾಟಕದ ದಂಗೆಗಳು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ 1 ಹಲಗಳಿ ಬೇಡರ ದಂಗೆ. ಮುಧೋಳ ಸಂಸ್ಥಾನದ ಹಳಗಳಿ ಗ್ರಾಮದ ಬೇಡರು ಬ್ರಿಟಿಷರ ಸಶಸ್ತ್ರ ಕಾಯ್ದೆಯನ್ನು ವಿರೋಧಿಸಿ ತೀವ್ರವಾಗಿ ಹೋರಾಡಿದರು. ಜಡಗ ಮತ್ತು ಬಾಲ ಎಂಬ ವೀರರ ನೇತೃತ್ವದಲ್ಲಿ ನಡೆದ ಹೋರಾಟವನ್ನು ಬ್ರಿಟಿಷರು ಕ್ರೂರವಾಗಿ ಹತ್ತಿಕ್ಕಿದ್ದರು. ಸೊ ಜಡಗ ಮತ್ತು ಬಾಳ ಇಂಪಾರ್ಟೆಂಟ್. ಈ ನೇಮ್ಸ್ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಹಲಗಲಿ ಬೇಡರ ದಂಗೆ ಯಾವ ಸಂಸ್ಥಾನ ಅಂತ ಹೇಳಿದ್ರೆ ಇದು ಬಂದು ಮುಧೋಳ್ ಸಂಸ್ಥಾನ. ಸೊ ಇದು ಬಂದು PC ಕ್ಲಾಸಸ್ ಆಗಿರೋದ್ರಿಂದ ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾ ಇದೀನಿ, ತುಂಬ ಡೀಪಾಗಿ ಹೋಗ್ತಿಲ್ಲ. ಓಕೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಾದರೂ ಲೈಕ್ KS ಕ್ಲಾಸಸ್, PSI ಕ್ಲಾಸಸ್ ಅಲ್ಲಿ ಪ್ರತಿಯೊಂದಕ್ಕೆ ಕೂಡ ವಿವರಣೆ ಕೊಡೋಕ್ಕಾಗುತ್ತೆ. ಸೊ ಈ ಒಂದು PC ಕ್ಲಾಸಸ್ಗೆ ದೀಸ್ ಆರ್ ವೆರಿ ಮಚ್ ಸಫಿಷಿಯಂಟ್. ಓಕೆ. ನೆಕ್ಸ್ಟ್ ಬಂದು ಸುರಪುರದ ದಂಗೆ. ಸುರಪುರದ ನಾಯಕ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ದಂಗೆ ಸಾರಿದರು. ಹೈದರಾಬಾದ್ನ ನಿಜಾಮ ಮತ್ತು ಬ್ರಿಟಿಷ್ ಪಡೆಗಳು ಜಂಟಿಯಾಗಿ ಸುರಪುರವನ್ನು ಮುತ್ತಿಗೆ ಹಾಕಿದವು. ವೆಂಕಟಪ್ಪ ನಾಯಕರನ್ನು ಬಂಧಿಸಲಾಯಿತು. ಓಕೆನಾ. ಸುರಪುರದ ದಂಗೆಯ ನಾಯಕತ್ವವನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ವೆಂಕಟಪ್ಪ ನಾಯಕ. ಸೊ ಇಲ್ಲಿಂದ ಅವರು ಸಪ್ರೆಸ್ ಆಗ್ಬಿಡ್ತಾರೆ, ಅಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ ನರಗುಂದದ ದಂಗೆ. ನರಗುಂದದ ಬಾಬಾ ಸಾಹೇಬ್ ಭಾಸ್ಕರರಾವ್ ಭಾವೆ ಬ್ರಿಟಿಷರ ದತ್ತಕ ನೀತಿಯ ವಿರುದ್ಧ ದಂಗೆ ಎದ್ದರು. ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ ಅನ್ನು ಕೊಂದ ಇವರನ್ನು ನಂತರ ಬಂಧಿಸಿ ಬೆಳಗಾವಿಯಲ್ಲಿ ಗಲ್ಲಿಗೇರಿಸಲಾಯಿತು. ಓಕೆನಾ. ನರಗುಂದದ ದಂಗೆ ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಭಾಸ್ಕರರಾವ್ ಭಾವೆ. ನೆಕ್ಸ್ಟ್ ಮುಂಡರಗಿ ಭೀಮರಾವ್ ಹೋರಾಟ. ಗದಗ ಜಿಲ್ಲೆಯ ಮುಂಡರಗಿಯ ಕಾರಕೂನರಾಗಿದ್ದ ಭೀಮರಾವ್ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ಸಂಘಟಿಸಿದರು. ಶಿರಹಟ್ಟಿ ಹಾಗೂ ಕೊಪ್ಪಳ ಕೋಟೆಗಳನ್ನು ವಶಪಡಿಸಿಕೊಂಡ ಇವರು ಬ್ರಿಟಿಷರೊಂದಿಗಿನ ಹೋರಾಟದಲ್ಲಿ ವೀರಮರಣ ಹೊಂದಿದರು. ಸೊ ಮುಂಡರಗಿ ಭೀಮರಾವ್. ಓಕೆ. ಇದೇ ತರನೇ ಕೇಳಿದ್ದಾರೆ. ಮುಂಡರಗಿ ಅಂತ ಕೇಳ್ಬಿಟ್ಟು ಭೀಮರಾವ್ ಹೆಸರನ್ನ ಹೊಂದಿಸಿ ಬರೆಯೋದ್ರಲ್ಲಿ ಕೇಳಿದ್ದಾರೆ. ಇದಾಗಿದ್ದಾದ್ಮೇಲೆ ನರಗುಂದ ಅಂತ ಕೇಳ್ಬಿಟ್ಟು ಬಾಬಾ ಸಾಹೇಬ್ ಅವರ ಹೆಸರು ಕೂಡ ಕೇಳಿರುವಂಥದ್ದು. ಸೊ ಅದಕ್ಕೋಸ್ಕರ ಈ ಹೆಸರುಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳವಳಿ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮದ ಜನರು ಬ್ರಿಟಿಷ್ ಆಡಳಿತವನ್ನು ಬಹಿಷ್ಕರಿಸಿ ತಮ್ಮದೇ ಆದ ಸ್ವತಂತ್ರ ಸರ್ಕಾರವನ್ನು ಘೋಷಿಸಿಕೊಂಡರು. ಬ್ರಿಟಿಷ್ ಅಧಿಕಾರಿಗಳನ್ನು ಗ್ರಾಮದೊಳಗೆ ಸೇರಲು ಬಿಡದೆ ಪ್ರತಿರೋಧ ಒಡ್ಡಿದ್ದರು. ಇದು ಬಂದು ಈಸೂರು ದಂಗೆ ಬಗ್ಗೆ ನಾನು ಹೇಳ್ತಿರುವಂಥದ್ದು. ಓಕೆನಾ. ಇದರ ಪರಿಣಾಮ ಬ್ರಿಟಿಷ್ ಅಧಿಕಾರಿಗಳ ಕೊಲೆಯ ಆರೋಪದ ಮೇಲೆ ಈಸೂರಿನ 5 ಮಂದಿ ದೇಶಪ್ರೇಮಿಗಳನ್ನು, ಅದರಲ್ಲಿ ಯಾರು, ಗುರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಚಾರಿ, ಈಶ್ವರಪ್ಪ ಮತ್ತು ಗೌಡಣ್ಣ, ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಿತು. ಈಸೂರು ಭಾರತದಲ್ಲೇ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊದಲ ಹಳ್ಳಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ. ನೆಕ್ಸ್ಟ್ ಬಂದು ಕರ್ನಾಟಕದಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ನಡೆದ ಪ್ರಮುಖ ಚಳುವಳಿಗಳನ್ನ ಕೂಡ ನೋಡ್ಕೊಳ್ಳೋಣ. ನಂಬರ್ 1 ಇದು ಬೆಳಗಾವಿ ಅಧಿವೇಶನ. ಬೆಳಗಾವಿ ಅಧಿವೇಶನ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ, ಇದ್ರ ಬಗ್ಗೆ ಹೇಳ್ತಿಲ್ಲ. ಬಟ್ ಇಲ್ಲಿ ನಾನು ನೋಡ್ಕೊಳ್ಳೋಣ. ಸನಿಕಟ್ಟ ಉಪ್ಪಿನ ಸತ್ಯಾಗ್ರಹ. ಓಕೆನಾ. 1930
1930. ಗಾಂಧೀಜಿಯವರು ದಂಡಿ ಯಾತ್ರೆ ನಡೆಸಿದಾಗ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸನಿಕಟ್ಟಾದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು. ಎಂಪಿ ನಾಡಕರ್ಣಿ ನೇತೃತ್ವದಲ್ಲಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ಕಾನೂನು ಭಂಗ ಮಾಡಿ ಬಂಧನಕ್ಕೊಳಗಾದರು. ಸೊ ಸಾನಿಕಟ್ಟ ಇಂಪಾರ್ಟೆಂಟ್. ಮೋಸ್ಟ್ ಪ್ರಾಬಬ್ಲಿ ಇದು ಯಾವ ಒಂದು ಇತಿಹಾಸದ ಬುಕ್ಸಲ್ಲಿ ಸದ್ಯಕ್ಕೆ ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ತುಂಬ ಬುಕ್ಸಲ್ಲಿ, ಎಲ್ಲ ಅಂತ ಹೇಳ್ತಿಲ್ಲ, ತುಂಬ ಬುಕ್ಸಲ್ಲಿ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಬಂದು ಈ ಸ್ಲೈಡನ್ನು ಕೊಟ್ಟಿರುವಂಥದ್ದು. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಸನ್ನಿಕಟ್ಟ ಉಪ್ಪಿನ ಸತ್ಯಾಗ್ರಹ ಯಾರ ಒಂದು ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಎಂಪಿ ನಾಡಕರ್ಣಿ. ಓಕೆ, ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ. ಯಾವ ವರ್ಷ? 1930. ಓಕೆನಾ. ನೆಕ್ಸ್ಟ್, ಕರ ನಿರಾಕರಣೆ ಚಳುವಳಿ 1931ರಿಂದ 34. ಶಿರಸಿ, ಸಿದ್ದಾಪುರ ಮತ್ತು ಹಿರೇಕೆರೂರಿನ ರೈತರು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ನೀಡಲು ಸಂಪೂರ್ಣವಾಗಿ ನಿರಾಕರಿಸಿದರು. ಬ್ರಿಟಿಷರು ಅವರ ಆಸ್ತಿ ದನಕರುಗಳು ಮುಟ್ಟುಗೋಲು ಹಾಕಿಕೊಂಡು ಜೈಲಿಗೆ ಅಟ್ಟಿದರೂ ರೈತರು ಹೋರಾಟ ಕೈಬಿಡಲಿಲ್ಲ. ಓಕೆ, ಕರ ನಿರಾಕರಣೆ ಚಳುವಳಿ. ರೈಟ್. ನೆಕ್ಸ್ಟ್ ಇದು ಬಂದು ವಿಧುರಾಶ್ವತ ಹತ್ಯಾಕಾಂಡ. ಇದನ್ನು ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಎಂದು ಕರೆಯಲಾಗುತ್ತದೆ. ಓಕೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧುರಾಶ್ವತದಲ್ಲಿ ಬ್ರಿಟಿಷರು ನಿಷೇಧಾಜ್ಞೆಯನ್ನು ಮೀರಿ ರಾಷ್ಟ್ರಧ್ವಜ ಹಾರಿಸಲು ಶಾಂತಿಯುತವಾಗಿ ನೆರೆದಿದ್ದ ಸಾರ್ವಜನಿಕರ ಮೇಲೆ ಪೊಲೀಸರು ಮನಬಂದಂತೆ ಗುಂಡು ಹಾರಿಸಿದರು. ಈ ಘಟನೆಯಲ್ಲಿ ಸುಮಾರು 35 ಅಮಾಯಕರು ಪ್ರಾಣ ಕಳೆದುಕೊಂಡರು. ಓಕೆ, ಇದು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ವಿಧುರಾಶ್ವತ. ಸೊ ಏನು ಅಂತ ಹೇಳಿದ್ರೆ 35 ಜನನ ಗುಂಡಿಕ್ಕಿ ಸಾಯಿಸ್ತಾರೆ. ಇವರೆಲ್ಲ ಬಂದು ಅಮಾಯಕರು. ಸೊ ಅಥವಾ ಏನೊಂದು ಸಶಸ್ತ್ರ ಏನೂ ಇರಲಿಲ್ಲ. ಸೊ ಒಂದು ಧ್ವಜ ಹಾರಿಸ್ತಾ ಇದ್ದಾರೆ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಅವರನ್ನು ಸಾಯಿಸುವಂಥದ್ದು ಕರ್ನಾಟಕದಲ್ಲೇ ನಡೆದಂಥ ದೊಡ್ಡ ದುರಂತ ಇದು, ವಿಧುರಾಶ್ವತ ದುರಂತ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಸ್ PC ಕ್ಲಾಸಸ್ ಕಂಪ್ಲೀಟಾಗಿ ನಡೀತೆ. ಇದಾಗಿದ್ದ ಮೇಲೆ ಎಲ್ಲ ಕ್ಲಾಸಸ್ನ ದಯವಿಟ್ಟು ಕ್ಲೀನಾಗಿ ಕೇಳಿ. ಇದು ಬಂದು KEA ಪ್ಯಾಟ್ರನ್ನಲ್ಲೇ ನಾನು ಮಾಡ್ತಿರುವಂಥದ್ದು. KEA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ನ ತಗೊಂಡು ಯಾವ ಒಂದು ಟಾಪಿಕ್ಸ್ ಎಲ್ಲದರಲ್ಲೂ ರಿಪೀಟ್ ಆಗಿದೆ ಅಂಥ ಟಾಪಿಕ್ಸ್ನ ತಗೊಂಡು ನಾನು ಮಾಡ್ತಿರುವಂಥದ್ದು. ನಿಮಗೆ ಪ್ರತಿಯೊಂದು ವಿಡಿಯೋ ಬಂದು 15 ಮಿನಿಟ್ಸ್ ಒಳಗಡೆನೇ ಇರುತ್ತೆ. ಸೊ ಯು ಕ್ಯಾನ್ ಕ್ಲೀನ್ಲಿ ವಾಚ್, ಆರಾಮಾಗಿ ನೀವು ನೋಡ್ಕೊಬೋದು, ನೋಟ್ಸ್ ಮಾಡ್ಕೊಬೋದು. ಸೊ ಈ ಒಂದು ವೀಡಿಯೋಸ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ. ಇದಾದ ನಂತರ ನಮ್ಮ ಸ್ಪರ್ಶ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಸ್ ಇದೆ, ಡೈಲಿ ಅಪ್ಡೇಟ್ಸ್ ಇರುತ್ತೆ, ಅದರಲ್ಲಿ ಜಾಯ್ನ್ ಆಗಿ. ಓಕೆನಾ. ಇದಾಗಿದ್ದಾದಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ಈ ಸರಿ ಜಾಬ್ ನಿಮ್ದಾಗಲಿ. ಓಕೆನಾ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಚೆನ್ನಾಗಿ ಓದಿ.